ನಮಸ್ಕಾರ ಎಲ್ರಿಗೂ. ಇವತ್ತು ತುಂಬಾ ಟೇಸ್ಟಿಯಾಗಿರುವಂತಹ ತೊಂಡೆಕಾಯಿ ಆಲೂಗೆಡ್ಡೆ ಬಳಸ್ಕೊಂಡು ತುಂಬಾ ಟೇಸ್ಟಿಯಾಗಿ 5 ನಿಮಿಷದಲ್ಲಿ ಮಾಡ್ಬೋದಂತಹ ಸಾಂಬಾರು ರೆಸಿಪಿನ ಹೇಳ್ಕೊಡ್ತೀನಿ. ಬನ್ನಿ ಯಾವ ರೀತಿ ಮಾಡೋದು. ಮೊದಲಿಗೆ ನಾನಿಲ್ಲಿ ತೊಂಡೆಕಾಯಿನ ಒಂದು ತೊಂಡೆಕಾಯಲ್ಲಿ 4 ಭಾಗ ಮಾಡಿಕೊಂಡು ಈ ರೀತಿ ನೀಟಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ನಂತರ ಮೂಲ ಆಲೂಗಡ್ಡೆನ ನೀಟಾಗಿ ಸಿಪ್ಪೆನ ವಾಶ್ ಮಾಡಿಕೊಂಡು ಹೆಚ್ಚಿಟ್ಕೊಂಡಿದ್ದೀನಿ ದಪ್ಪ ಸೈಜಲ್ಲಿ. ನಂತರ 1 ಬೌಲ್ ಆಗುವಷ್ಟು ನಾನು ಮನೇಲಿ ಬೆಳೆದಿರುವಂತಹ ತೊಗರಿಬೇಳೆನ ತೊಗೊಂಡಿದ್ದೀನಿ. ನೀಟಾಗಿ ಎಲ್ಲ ಕಲ್ಲೇನಾದರೂ ಇದ್ದರೆ ತಕ್ಕೊಂಡು ನೀಟಾಗಿ ಇಟ್ಕೊಳ್ಳಿ. ನಾನು 1 ಬೌಲ್ ಆಗುವಷ್ಟು ಇಟ್ಕೊಂಡಿದ್ದೀನಿ. 1 ಬೌಲ್ ಆದರೆ ಸಾಕು. ಇದು ತುಂಬಾ ಟೇಸ್ಟಿಯಾಗಿರುತ್ತೆ. ನಂತರ ಒಂದು ಮಿಕ್ಸಿ ಜಾರ್ ತೊಗೊಳ್ಳಿ. ನಾವು ಮಸಾಲನ ರುಬ್ಕೊಳ್ಳೋಣ. ನಾನಿಲ್ಲಿ 3 ಟೊಮೊಟೊ ಹುಳಿ ಟೊಮೊಟೊನ ತೊಗೊಂಡಿದ್ದೀನಿ, ಮೀಡಿಯಮ್ ಸೈಜ್ದು. 4 ಭಾಗ ಆಗಿ ಕಟ್ ಮಾಡಿಕೊಂಡು 2 ಈರುಳ್ಳಿನ ಕಟ್ ಮಾಡಿಕೊಂಡು ಹಾಕ್ಕೊತಾ ಇದ್ದೀನಿ. ನಂತರ ಇದಕ್ಕೆ ನಾನು 1 ಬೌಲ್ ಆಗುವಷ್ಟು ಹಸಿ ಫ್ರೆಶ್ ತೆಂಗಿನ ತುರಿನ ಹಾಕ್ಕೊತಾ ಇದ್ದೀನಿ. ನೀವು ತೆಂಗಿನಕಾಯಿ ಇಲ್ಲಾಂದರೆ ಕೊಬ್ಬರಿನೂ ಹಾಕ್ಕೋಬೋದು, ಅದು ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ. ಖಾರಕ್ಕೆ ನಾನು 2 ಸ್ಪೂನ್ ಅಚ್ಕಾರದ ಪುಡಿ, 2 ಸ್ಪೂನ್ ಧನಿಯಾ ಪುಡಿ, ಹಾಗೆ 1/4 ಟೀ ಸ್ಪೂನ್ ಆಗುವಷ್ಟು ಅರಿಶಿಣನ ಹಾಕ್ಕೊತಿದ್ದೀನಿ. ಇಲ್ಲಿ ನಾವು ಗರಂ ಮಸಾಲನ ಯೂಸ್ ಮಾಡಬಾರ್ದು. ಗರಂ ಮಸಾಲ ಯೂಸ್ ಮಾಡಿದ್ರೆ ಅದೇ ಸ್ಮೆಲ್ ಬಂದುಬಿಡುತ್ತೆ. ಹಾಗಾಗಿ ನಾನಿಲ್ಲಿ 1 ಹಿಡಿ ಆಗುವಷ್ಟು ಸಾಂಬಾರು ಸೊಪ್ಪನ್ನ ಹಾಕ್ಕೊಂಡು ಸ್ವಲ್ಪ ರುಬ್ಬೋದಕ್ಕೆ ಎಷ್ಟು ಬೇಕು ಅಷ್ಟನ್ನ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ನೀರನ್ನ ಹಾಕ್ಕೊಂಡು ಚೆನ್ನಾಗಿ ರುಬ್ಕೋಬೇಕಾಗತ್ತೆ. ತರಿಯಾಗಿ ಇರಬಾರ್ದು. ನಾವು ಸಾಂಬಾರು ರೆಸಿಪಿ ಸಾಫ್ಟಾಗಿ ಹಿಂಗೆ ಪೇಸ್ಟ್ ಮಾಡ್ತೀವೋ ಅದೇ ರೀತಿಯೇ ಇರಬೇಕು. ನೋಡಿ, ಈ ರೀತಿ ಸಾಫ್ಟಾಗಿ ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ಗ್ಯಾಸ್ ಮೇಲೆ ಒಂದು ಕುಕ್ಕರ್ನ ಇಟ್ಕೊಂಡು ಕುಕ್ಕರ್ ಗ್ಯಾಸ್ ಆನ್ ಮಾಡಾದಮೇಲೆ ಒಂದು 3 ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡು ಎಣ್ಣೆ ಬಿಸಿ ಆದ ನಂತರ 1/4 ಸ್ಪೂನ್ ಆಗುವಷ್ಟು ಸಾಸಿವೆ ಚಿಟಪಟ ಅಂತ ಸಿಡ್ದಾದ್ಮೇಲೆ ಅರ್ಧ ಈರುಳ್ಳಿ, ಅರ್ಧ ಟೊಮೊಟೊನ ಹಾಕ್ಕೊಂಡು ಚೆನ್ನಾಗಿ ಒಗ್ಗರಣೆ ಸ್ಮೆಲ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ಹಾಗೆ ಸ್ವಲ್ಪ ಸಾಫ್ಟ್ ಆಗಬೇಕು ಈರುಳ್ಳಿ ಮತ್ತು ಟೊಮೊಟೊ, ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಮಿಕ್ಸ್ ಮಾಡ್ಕೊಂಡಾದಮೇಲೆ ರುಬ್ಬಿಟ್ಟಿರೋಂತಹ ಮಸಾಲೆನೂ ಹಾಕ್ಕೋಬೇಕು. ಮಸಾಲೆನ ಹಾಕ್ಕೊಂಡು ಸ್ವಲ್ಪ ಜಾರಲ್ಲಿರೋ ಮಸಾಲೆಗೂ ನೀರನ್ನ ಹಾಕ್ಕೊಂಡು 1 ಗ್ಲಾಸಷ್ಟು ನೀರನ್ನ ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳಿ. ಸ್ವಲ್ಪ ಮಸಾಲೆ ಎಲ್ಲ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ. ಹಸಿ ಸ್ಮೆಲ್ಲೆಲ್ಲ ಕಂಪ್ಲೀಟ್ ಹೋಗಬೇಕು ಅಂದರೆ ನಾವು ಮಸಾಲೆನ ಫಸ್ಟು ಕುದಿಸ್ಕೋಬೇಕು. ಆಗ ಸಾಂಬಾರು ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡಿ, ಇವಾಗ ಚೆನ್ನಾಗಿ ಕುದಿ ಬರ್ತಾ ಇದೆ. ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡು ನಂತರ ನಾವು 1 ಬೌಲ್ ಆಗುವಷ್ಟು ಬೇಳೆನ ಇಟ್ಕೊಂಡಿದ್ವಲ್ಲ, ಅದನ್ನು ಒಂದು ಸಲ ವಾಶ್ ಮಾಡ್ಕೊಂಡು ಹಾಕ್ಕೊತಾ ಇದ್ದೀನಿ. ನಂತರ ತೊಳೆದಿಟ್ಕೊಂಡಿರೋವಂತಹ ತೊಂಡೆಕಾಯಿ ಆಲೂಗಡ್ಡೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಸೈಡು ಉಪ್ಪು ಖಾರ ಎಲ್ಲ ಹತ್ಕೋಬೇಕು ತರಕಾರಿಗಳಿಗೆ. ಆ ರೀತಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ನೋಡಿ, ಈ ರೀತಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇದಕ್ಕೆ ನಾವು ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಸಾಂಬಾರು ಬೇಕೋ ಅಷ್ಟನ್ನು ನೋಡಿಕೊಂಡು ನೀರನ್ನ ಹಾಕ್ಕೊಳ್ಳಿ. ಏಕೆಂದರೆ ನಾವು ಬೇಳೆನ ಹಾಕಿರೋದ್ರಿಂದ ನಾವು ಮತ್ತೆ ಬೇಯಿಸಾದ್ಮೇಲೆ ಬೇಳೆ ಇನ್ನೂ ಗಟ್ಟಿ ಆಗುತ್ತೆ. ಆವಾಗ ಸಾಂಬಾರು ಇನ್ನೂ ಗಟ್ಟಿ ಆಗುತ್ತೆ. ಅದಕ್ಕೆ ಸ್ಟಾರ್ಟಿಂಗೇ ಸ್ವಲ್ಪ ತೆಳುವಾಗಿ ಮಾಡ್ಕೊಳ್ಳಿ. ಆನಂತರ ಬೇಳೆ ಎಲ್ಲ ಬೆಂದಾದಮೇಲೆ ತುಂಬ ಚೆನ್ನಾಗಿರುತ್ತೆ. ಇವಾಗ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನನಗೆ ಎಷ್ಟು ಕನ್ಸಿಸ್ಟೆನ್ಸಿ ನೀರು ಬೇಕೋ ಅಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದು ಸ್ವಲ್ಪ ನೀರು ಇವಾಗ ಹಾಕ್ಕೊಂಡಿದ್ದೀವಲ್ಲ, ಸ್ವಲ್ಪ ಕುದಿ ಬರಬೇಕು ಅಂದರೆ ಚೆನ್ನಾಗಿ ಬಿಸಿಯಾಗಿ ಉಕ್ಕಿ ಬರ್ತಾ ಇರಬೇಕು. ನೋಡಿ, ಈ ರೀತಿ ಚೆನ್ನಾಗಿ ಉಕ್ಕಿ ಬರ್ತಾ ಇದೆ ಅಲ್ವಾ. ಈ ರೀತಿ ಬಂದಾದಮೇಲೆ ನಾವು ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡ್ಕೊಳ್ಳೋಣ. ಇವಾಗ ನಾನು ಕ್ಯಾಪ್ನ ಕ್ಲೋಸ್ ಮಾಡಿ 2 ವಿಷಲ್ನ ಕೂಗಿಸ್ಕೊತಾ ಇದ್ದೀನಿ. ಏಕೆಂದರೆ ಬೇಳೆ ಎಲ್ಲ ಸಾಫ್ಟಾಗಿ ಬೇಯಬೇಕಲ್ವ, ಹಾಗಾಗಿ 2 ವಿಷಲ್ ಕೂಗಿಸ್ಕೊಂಡು ಆಗಿದೆ. ನೋಡ್ತಿರ್ಬೋದು, ಕುಕ್ಕರ್ ಕ್ಯಾಪ್ನ ತೆಗ್ದಿದ್ದೀನಿ. ಎಷ್ಟು ಸಖತ್ತಾಗಿ ಕಾಣ್ತಿದೆ ಅಂತ. ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆ ಬೇಳೆನೂ ಕೂಡ ಸಾಫ್ಟಾಗಿ ಬೆಂದಿದೆ. ಹಾಗಾಗೇ ಬೇಳೆ ಇಲ್ಲ, ಅಷ್ಟು ಚೆನ್ನಾಗಿದೆ. ತೊಂಡೆಕಾಯಿನೂ ನೀಟಾಗಿ ಬೆಂದಿದೆ. ಈ ಥರ ಸಿಂಪಲ್ಲಾಗಿ ಒಂದು ಟೇಸ್ಟಿಯಾಗಿ ಸಾಂಬಾರು ಮಾಡ್ಕೊತೀನಿ. ತುಂಬಾ ರುಚಿಯಾಗಿರುತ್ತೆ. ಬಿಸಿ ಬಿಸಿ ಅನ್ನಕ್ಕೆ ಈ ಸಾಂಬಾರು ಹಾಕ್ಕೊಂಡು ತಿಂತಾಯಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಏನು ಸಾಂಬಾರು ಮಾಡೋಕ್ಕಿಲ್ಲ ಅಂದರೆ ಈಸಿಯಾಗಿ ಈ ರೀತಿ ಒಂದು ರೆಸಿಪಿನ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.